ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ. ಅತಿ ದೊಡ್ಡದಾದಂಥ ಕರ್ನಾಟಕದಲ್ಲೇ ಐತಿಹಾಸಿಕವಾಗಿರುವಂತಹ ದೊಡ್ಡದಾದ ಜಾತ್ರೆ ಅಂದರೆ ಸುತ್ತೂರು ಮಠದ ಜಾತ್ರೆ. ಸೊ ನನಗೆ ಒಂದು ಅದೃಷ್ಟ ಸಿಕ್ತು, ಸುತ್ತೂರು ಮಠದ ಜಾತ್ರೆ ಹೋಗಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಂಡೆ, ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೆ. ಸೊ ಈಗ ಕನಸು ನನಸಾಗಿದೆ. ನನಗೆ ಸುತ್ತೂರು ಮಠದ ಜಾತ್ರೆಗೆ ಹೋಗೋ ಭಾಗ್ಯ ಸಿಕ್ಕಿದೆ ನನಗೆ. ನಾನು ಹೋಗಿದ್ದು ಲಾಸ್ಟ್ ದಿನ ಸುತ್ತೂರು ಮಠದ ಜಾತ್ರೆ. ಆಲ್ಮೋಸ್ಟ್ ಎಲ್ಲ ಜನ ಇರೋದಿಲ್ಲ, ಕಮ್ಮಿ ಇರ್ತಾರೆ ಅಂತ ಅಂದ್ಕೊಂಡೆ. ನಾವು ಲಾಸ್ಟ್ ದಿನವೇ ಹೋದ್ವಿ ನಾವು. ಸೊ ಹೋದಾಗ ಅಲ್ಲಿ ಅವಾಗೂ ಕೂಡ ತುಂಬಾ ರಶ್ ಇದ್ದರು, ಸಿಕ್ಕಾಪಟ್ಟೆ ಲೈನ್ ಇತ್ತು. ಮಿನಿಮಮ್ 4 to 5 hours ನಾವು ಕ್ಯೂನಲ್ಲಿ ನಿಂತ್ಕೊಳ್ಬೇಕಾಗಿತ್ತು. ಸೊ ಹಾಗೂ ಒಂದು ಮನ್ಸು ಮಾಡಿ ಆಯ್ತು ನಿಂತ್ಕೊಂಡೇ ಬಿಡೋಣ ಅಂದ್ಬಿಟ್ಟು ನಿಂತ್ಕೊಂಡು ನೋಡಿದ್ರೆ ಮೂವ್ಮೆಂಟ್ ಆಗ್ತಾನೆ ಇರಲಿಲ್ಲ ಜನಗಳು. ಸ್ವಲ್ಪನೇ ಮೂವ್ಮೆಂಟ್ ಆಗ್ತಾವೆ ಅಂದ್ಕೊಂಡ್ವಿ. ಇವತ್ತಂತೂ ಬೆಂಗಳೂರಿಗಂತೂ ವಾಪಸ್ ಹೋಗೋದಕ್ಕೆ ಆಗೋದಿಲ್ಲ ಅಂಥೇಳಿ, ಇಲ್ಲ ಬೇಕಾದ್ರೆ ಇನ್ನೊಂದು ಸರಿ ನೆಕ್ಸ್ಟ್ ಟೈಮ್ ಬಂದಾಗ ದೇವ್ರ ದರ್ಶನ ಮಾಡೋಣ, ಜಾತ್ರೆ ಎಲ್ಲ ಮುಗಿದಾದ್ಮೇಲೆ ಇನ್ನೊಂದು ಸರಿ ಬರೋಣ ಅಂತ ಅಂದ್ಕೊಂಡು ನಾವು ಜಸ್ಟ್ ಒಂದು ಸ್ಟೆಪ್ ಹಿಂದೆ ಇಟ್ವಿ. ಸೊ ಹೋಗೋಣ ಅಂತ ಅಲ್ಲಿರೋ ಸ್ಟಾಫ್ನವರೇ ಅಲ್ಲಿ ಪರಿಚಯ ಆಗಿ ನಾವು ಕೇಳ್ಕೊಂಡಾಗ ಮತ್ತು ಅವರು ಮಾತಾಡ್ಸಿದ್ರು ಜೊತೆಗೆ. ಸೊ ನಾವು ಅದನ್ನು ಕೇಳ್ಕೊಂಡಾಗ ನೆಕ್ಸ್ಟು ಓಕೆ ಒಂದು 10 ನಿಮಿಷ ಇರಿ, ವೆಯ್ಟ್ ಮಾಡಿ ಬಿಡಿಸ್ತೀನಿ ಅಂತ ಹೇಳಿ ನನಗೆ ಸ್ಟಾಫ್ನವ್ರು ತುಂಬ ಸಪೋರ್ಟ್ ಮಾಡಿ ಅಲ್ಲಿ ಬಿಡಿಸಿದ್ರು ನನಗೆ ಒಳಗಡೆ. ದೇವ್ರ ಹತ್ರನೇ ಅವಕಾಶ ಸಿಕ್ತು ಒಳಗಡೆ. ನನಗೆ ತುಂಬಾ ಖುಷಿ ಆಯಿತು ನನಗೆ. ಅಪ್ಪ ದೇವರೇ, ನಾನು ವಾಪಸ್ ಹೋಗ್ಬಿಡ್ತಾ ಇದ್ನಲ್ಲ, ನೀನು ನೋಡಿದೆ ತಂದೆ ಅಂತ ಹೇಳಿಬಿಟ್ಟು ತುಂಬಾ ಒಂಥರ ಎಕ್ಸೈಟ್ಮೆಂಟ್ ಆಯಿತು ನನಗೆ. ನೋಡಿದ ಕಣ್ಣು ತುಂಬ ನೀರು ಬಂತು. ದೇವ್ರನ್ನ ಹತ್ತಿರದಿಂದ ನೋಡಿದಾಗ ಎಷ್ಟು ಪುಣ್ಯ ಮಾಡಿದ್ನೋ ಅಪ್ಪ ದೇವರೇ ನಿನ್ನ ನೋಡೋದಕ್ಕೆ ಅಂಥೇಳಿ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಕಣ್ಣು ತುಂಬ ನೀರು ಬಂತು. ತುಂಬಾ ಆ ಫೀಲ್, ಖುಷಿಗೆ ಕಣ್ಣು ತುಂಬ ನೀರು ಬಂತು ನನಗೆ. ದೇವ್ರ ಹತ್ರ ನಿಂತ್ಕೊಂಡಾಗ ನಾವೇನೂ ಹೊರ ಕೇಳೋಕ್ಕಾಗಲ್ವಂತೆ, ಅದು ಸತ್ಯ. ನಾನೇನು ಕೇಳ್ಕೊಳ್ಳೋಕ್ಕೂ ಆಗಲಿಲ್ಲ ದೇವ್ರ ಹತ್ರ. ದೇವರೇ ಒಳ್ಳೇದು ಮಾಡಪ್ಪ ಅಷ್ಟೇ ಕೇಳ್ಕೊಂಡು ಅಲ್ಲಿಂದ ಆಚೆ ಬಂದು ದೇವ್ರ ಹತ್ರ ನಿಂತಾಗ ಎಮೋಷ್ನಲ್ಲಿ ನಮ್ಗೆ ಆಲ್ರೆಡಿ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರ್ತೀವಿ. ಅವರಿಗೆಲ್ಲ ದೇವರಿಗೆ ನಮ್ಮ ಬಗ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ದೇವ್ರ ಹತ್ರ ಏನೂ ಕೇಳ್ಕೊಳಕ್ಕೆ ಹೋಗಲ್ಲ. ದೇವ್ರಿಗೆಲ್ಲ ಗೊತ್ತಿರುತ್ತೆ ನಮ್ಮ ಕಷ್ಟ ಸುಖಗಳು, ನಾವು ಏನು ಪಡ್ತಾಯಿದ್ದೀವಿ, ನಾವು ಏನು ಮಾಡ್ತಾಯಿದ್ದೀವಿ ಅಂತ. ಒಂಥರ ಆ ಫೀಲು, ಆ ವೈಬ್ಸು ನನಗೆ ನೆನ್ನೆ ಹೋದ ತಕ್ಷಣ ಒಂಥರ ಆಗೋಯಿತು ನನಗೆ. ನಾನು ಏನನ್ನು ಕೇಳ್ಕೋಬೇಕು ಅಂತಿದ್ನ ಅದೆಲ್ಲ ಏನೂ ಕೇಳೋಕ್ಕಾಗಲ್ಲ, ಬಟ್ ಅದು ಮನಸ್ಸಲ್ಲಿರೋ ದೇವ್ರಿಗೂ ಗೊತ್ತಿರುತ್ತೆ ಏನು ಬೇಕು ನನಗೆ, ಏನು ಬೇಡ ಅನ್ನೋದು. ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರೆ. ನಾನು ಈಗ ಮಾತಾಡ್ಬೇಕಾದ್ರೂ ಕೂಡ ಈ ದೇವ್ರ ಬಗ್ಗೆ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಯಾಕಂದರೆ ಕಣ್ಣು ತುಂಬ ನನಗೆ ಈ ಥರ ಒಳ್ಳೆ ದರ್ಶನ ಸಿಕ್ತಲ್ಲಪ್ಪ ಅಂತೇಳಿ ತುಂಬ ಖುಷಿಯಾದೆ. ಅಲ್ಲಿ ದರ್ಶನ ಮಾಡಿಸಿದಂಥವ್ರು ಕೂಡ ಅವ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಸರ್. ಎಲ್ಲರೂ ಸಪೋರ್ಟ್ ಮಾಡಿದ್ರಿ, ಅಲ್ಲಿರೋ ಸ್ಟಾಫ್ಗಳೆಲ್ಲ ಸಪೋರ್ಟ್ ಮಾಡಿದ್ದೀರಾ, ತುಂಬ ಧನ್ಯವಾದಗಳು ಹೇಳ್ತೀನಿ. ನಿಮ್ಮ ಋಣನ ನಾನು ತೀರ್ಸೋಕ್ಕಾಗಲ್ಲ ಯಾವತ್ತೂ. ನನಗೆ ಆ ಥರ ಒಂದು ವೈಬ್ಸ್ ಒಂದು ಸಿಕ್ಕಿದೆ ನನಗೆ. ದೇವರ ಆಶೀರ್ವಾದ ಕೂಡ ಸಿಕ್ಕಿದೆ. ಹೋಗ್ತಾ ಇರೋದು ನನಗೆ ಬೇಡ ಆಗಲ್ಲ, ಇವತ್ತು ಇಷ್ಟೊಂದು ಜನ ರಶ್ ಇದ್ದಾರೆ, 5 hour ಆದರೂ ಆಗ್ತಿರಲಿಲ್ಲ ಕ್ಯೂನಲ್ಲಿ. ನಾನು ಹೋಗ್ತಾ ಇರೋ ಹುಡುಗಿಗೆ ಅವಕಾಶ ಸಿಕ್ತಲ್ಲ ನನಗೆ, ಅದು ಕಣ್ಣು ತುಂಬ ಬಂತು ನನಗೆ. ಈ ಥರ ನೋಡೋ ಭಾಗ್ಯನೂ ಕೂಡ ನನಗೆ ಸಿಕ್ತು. 2025 ಅಕ್ಟೋಬರಿಂದ ಸ್ಟಾರ್ಟ್ ಆಗಿದ್ದು ನನ್ನ ಕಣ್ಣೀರು, ನಿದ್ರೆ ಎಲ್ಲವೂ ಕೂಡ ಹಾಳಾಗಿದೆ. ತುಂಬಾ ನೊಂದು ಕಣ್ಣೀರು, ಹಗಲು ರಾತ್ರಿ ನಿದ್ದೆ ಕಣ್ಣೀರು ಹಾಕಿದ್ದೀನಿ. ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಸ್ನೇಹಿತರೆ ಏನಕ್ಕೆ ಇಷ್ಟು ನಾನು ಕಣ್ಣೀರು ಹಾಕಿದ್ದೆ ಅಂತ. ಟೈಮ್ ಬಂದಾಗೆಲ್ಲ ಹೇಳ್ತೀನಿ. ಬಟ್ ಅದು ಸಿಚುವೇಶನ್ ನೋಡ್ಕೊಂಡು ಕೆಲವು ಜನಗಳು ಇನ್ನಷ್ಟು ಕಣ್ಣೀರು ಹಾಕ್ಸಿದ್ದಾರೆ, ಇನ್ನಷ್ಟು ನೋವು ಕೊಟ್ಟಿದ್ದಾರೆ, ಗೊತ್ತಿದ್ದು ಕೂಡ ನೋವು ಹಾಕಿದ್ದಾರೆ. ಎಲ್ಲದಕ್ಕಿಂತ ದೊಡ್ಡದಾದ ಒಂದು ತಾಯಿ ಶಾಪ ಯಾವತ್ತೂ ಅದು ಒಳ್ಳೆಯದಾಗಲ್ಲ. ಒಂದು ತಾಯಿ ಕೊರಗ್ತಾ ಇದ್ದರೆ ಅದು ಒಳ್ಳೆಯದಾಗಲ್ಲ. ಅದು ನನ್ನ ತಾಯಿನೂ ಕೂಡ ಕೊರಗಿದ್ದಾರೆ. ಆ ಶಾಪ ನಿಮ್ಮನ್ನು ಯಾರನ್ನೂ ಬಿಡಲ್ಲ ಸುಮ್ಮನೆ. ಒಬ್ಬ ಮುಗ್ಧನ ಶಾಪ, ಒಬ್ಬ ಮುಗ್ಧರ ಶಾಪ, ಅದು ಖಂಡಿತವಾಗೂ ಅಮಾಯಕರ ಶಾಪ ಅಂತೂ ತಟ್ಟೆ ಅಂತೂ ಬಿಡಲ್ಲ. ನಿಮ್ಮ ಮನೆ ಹಾಳಾಗೇ ಹೋಗೋದು. ಇದರಿಂದ ಯಾರು ಷಡ್ಯಂತ್ರ ಮಾಡಿದ್ರೆ ಖಂಡಿತವಾಗೂ ಹಾಳಾಗಿ ಹೋಗ್ತೀರ. ಇದು ಸತ್ಯ. ಇದು ಈ ಕಲಿಯುಗ ಅಂದರೆ ಇಲ್ಲೇ ಕರ್ಮ, ಇಲ್ಲೇ ಅನುಭವಿಸೇ ಸಾಯಬೇಕು, ಅನುಭವಿಸ್ತೀರಾ. ಅಲ್ಲಿಂದ ದೇವ್ರ ದರ್ಶನ ಮುಗಿಸಿ ಆಚೆ ಬಂದು ತೇರನ್ನು ನೋಡ್ತಾ ಹಾಗೆ ಬೆಂಗಳೂರು ಕಡೆ ಹೋಗೋಣ ಅಂತ ಹೇಳಿ ತೇರಿಗೂ ಒಂದು ನಮಸ್ಕಾರ ಹಾಕಿ ಅಲ್ಲಿಂದ ನಾನು ಬೆಂಗಳೂರಿಗೆ ಸೀದಾ ಹೊರಟ್ವಿ. ಅಂದರೆ ಅಲ್ಲಿಂದ ಹೋಗಿ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ನನಗೆ ಕೆಲಸದ್ದು ಸ್ವಲ್ಪ ಬರಬೇಕಾಗಿದ್ದರಿಂದ ಬೆಂಗಳೂರು ತುಂಬ ಅರ್ಜೆಂಟ್ ಕೆಲಸದಿಂದ ನಾನು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕಾಗಲಿಲ್ಲ, ತಾಯಿನೂ ನೋಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋಗ್ತೀನಿ ಫ್ರೆಂಡ್ಸ್. ಸೊ ಎಲ್ಲ ಬಾಯ್ ಹೇಳ್ತಾ ಅಲ್ಲಿಂದ
ಮನಸ್ಸಿಂದ ಒಂದು ಒಳ್ಳೆ ವೈಬ್ಸ್ ಇಟ್ಕೊಂಡು ದೇವಸ್ಥಾನದಿಂದ ಆಚೆ ಬಂದೆ.